ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಏನಪ್ಪ ಇದು ಕನಕಾಂಬರ ರಾಶಿ ಅಂತ ತಿಳ್ಕೊಬೇಡಿ. ನಮ್ಮ ಜಮೀನಲ್ಲಿ ನಾವು ಕನಕಾಂಬರನೂ ಬೆಳಿತೀವಿ. ಫಸ್ಟ್ ವ್ಲಾಗಲ್ಲೇ ನಾನು ಹೇಳಿದ್ದೀನಿ ಕೂಡ. ಇವಾಗ ನಮ್ಮ ಮನೆಯವರು ನನಗೊಂದು ಅವ್ರಿಗೊಂದು ಬಕೆಟ್ ತೊಗೊಂಡು ಹೋಗ್ತಿದ್ದಾರೆ. ಬೆಳಗ್ಗೆ 8 ಗಂಟೆ ಆಗಿದೆ ಟೈಮು ಆಲ್ರೆಡಿ. ನಾವಿಬ್ಬರೇ ಸ್ಟಾರ್ಟ್ ಮಾಡಿರೋಣ, ಅವ್ರು ಬಂದು ಜಾಯಿನ್ ಆಗ್ತಾರೆ ಬಾ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗ್ತಿದ್ದಾರೆ. ಹೂನ ಕುಯ್ಯೋಕ್ಕೆ ಅಂತ ಹೋಗ್ತಿದ್ದೀವಿ. ಆ್ಯಕ್ಚುಲಿ 4 ಜನ ಬರ್ತಾರೆ ನಮ್ಮ ಜೊತೆಗೆ ರೆಗ್ಯುಲರಾಗಿ. ಅವರು ಏನೇ ಕೆಲಸ ಇದ್ರೂ ವಾರದಲ್ಲಿ 2 ದಿನ ಬಂದು ನಮಗೆ ಕುಯ್ದುಬಿಟ್ಟು ಹೋಗ್ತಾರೆ. 3 ಅವರ್ಸ್ ಕೆಲಸ ಮಾಡ್ತಾರೆ. 125 ರೂಪಾಯಿ ಅವರಿಗೆ ಕೂಲಿ 3 ಅವರಿಗೆ. ಫಸ್ಟೆಲ್ಲ 7 ಗಂಟೆಗೆ ಬಂದು 10 ಗಂಟೆಗೆಲ್ಲ ಮುಗಿಸ್ಕೊಡ್ತಿದ್ರು. ಇವಾಗ ಅವರು ಎಷ್ಟೊತ್ತಾದರೂ 3 ಅವರ್ಸೇ ಕೆಲಸ ಮಾಡಬೇಕಲ್ವ ಅಂಥೇಳಿ ಅವರೆಷ್ಟು 8 ಗಂಟೆ 8:30 ಹಂಗೆ ಬರ್ತಾರೆ. 3 ಅವರ್ಸ್ ಮಾಡ್ತಾರೆ. ಸ್ವಲ್ಪ ಜಾಸ್ತಿ ಆದರೂ ಸ್ವಲ್ಪ ಎಕ್ಸ್ಟ್ರಾ ಈಸ್ಕೊತಾರೆ. ಹಾಗಾಗಿ ಕಂಪ್ಲೀಟ್ ಇದನ್ನೆಲ್ಲ ಕೊಟ್ಬಿಟ್ಟು ಹೋಗ್ತಾರೆ. ಅವ್ರ ಜೊತೆಗೆ ನಾವು ಇರ್ತೀವಿ. ಪ್ರತಿ ವಾರದಲ್ಲಿ 2 ದಿನ ಕುಯ್ತೀವಿ ಹೂವನ್ನ. ನಾವು ಬುಧವಾರ ಮತ್ತು ಭಾನುವಾರ ಇಟ್ಕೊಂಡಿದ್ದೀವಿ. ಯಾಕಂದರೆ ಭಾನುವಾರ ಆದರೆ ನಾವು ಪ್ರತಿ ವೀಕೆಂಡ್ ಬಂದು ಉಳ್ಕೊತೀವಲ್ಲ ಸ್ಯಾಟರ್ಡೇ ಈವ್ನಿಂಗು. ಸೊ ಬೆಳಗ್ಗೆ ಎದ್ದು ಹೂ ಕುಯ್ಕೊಂಡು ನಾವು ವಾಪಸ್ ಮೈಸೂರಿಗೆ ಹೋಗೋಕ್ಕೆ ಸರಿ ಹೋಗುತ್ತೆ ಅಂತೇಳಿ. ನೋಡಿ, ನಮ್ಮ ಗಿಡದ ತುಂಬ ಹೂವುಗಳಿದೆ. ಎಲ್ಲ ಗಿಡದಲ್ಲೂ ಹೀಗೆ ಬಂದಿದೆ. ಮತ್ತು ಜಾಸ್ತಿ ಬರೋಕ್ಕೆ ಶುರುವಾಗಿದೆ. ಗಿಡ ದೊಡ್ಡದಾಗಿದೆ. ಆ್ಯಕ್ಚುಲಿ ಗಿಡಕ್ಕೆ ಇವಾಗ 1 ವರ್ಷ ಆಗಿದೆ ಅಷ್ಟೇ. ಇದೆಲ್ಲ 1 ವರ್ಷದ ಗಿಡಗಳು. ಇದು 2ನೇ ಕುಯ್ಲು ಸ್ಟಾರ್ಟ್ ಆಗಿರೋದು ನಮಗೆ. 2ನೇ ಕುಯ್ಲು ಸ್ಟಾರ್ಟಾಗಿ 1.5 ಮಂತ್ಸ್ ಆಗಿದೆ. ಮಧ್ಯದಲ್ಲಿ ವರಮಹಾಲಕ್ಷ್ಮಿ ಹಬ್ಬದ ಟೈಮಲ್ಲಿ ಸ್ಟಾಪ್ ಆಗಿಬಿಟ್ಟಿತ್ತು. ಮತ್ತು ಇವಾಗ ಸ್ಟಾರ್ಟ್ ಆಗಿದೆ. ಇದು ವರ್ಷದಲ್ಲಿ 9 ತಿಂಗಳು ಹೂ ಬಿಡುತ್ತೆ. 3 ತಿಂಗಳು ಅದು ರೆಸ್ಟ್ ತೊಗೊಳುತ್ತೆ. ಇವಾಗ ಮತ್ತೆ ಸ್ಟಾರ್ಟ್ ಆಗಿದೆ, ಬರ್ತಿದೆ ನೋಡಿ. ಎಲ್ಲ ತುಂಬ ದೊಡ್ಡದಾಗಿ ಆಗ್ಬಿಟ್ಟಿದೆ ಗಿಡಗಳು. ಚೆನ್ನಾಗಿ ಬಂದಿದೆ. ಇದನ್ನು ಇಬ್ಬರ ಕೈಲೆಲ್ಲ ಮಾಡೋಕ್ಕಾಗಲ್ಲ. 4-5 ಜನ ಆಳುಗಳು ಬೇಕೇ ಬೇಕು. ಯೂಶ್ವಲಿ 4 ಜನ ವರ್ತನೆ ಥರ ಬರ್ತಾರೆ. ಅವ್ರ ಜೊತೆ ನಾನು ಇಲ್ಲಾಂದರೆ ನಮ್ಮ ಮನೆಯವರು ಇದ್ದೇ ಇರ್ತೀವಿ. ಬುಧವಾರಗಳಲ್ಲಿ ನಾನು ಬರೋಕ್ಕಾಗಲ್ಲ, ಮಕ್ಳಿಗೆ ಸ್ಕೂಲ್ ಇರುತ್ತೆ. ಹಾಗಾಗಿ ನಮ್ಮ ಮನೆಯವ್ರ ಪಾಪ ಬಂದು ಉಳ್ಕೊಂಡಿದ್ದು ಇದು ಮಾಡ್ತಾರೆ. ಸೊ ನೋಡಿ, 8 ಗಂಟೆ ಟೈಮು. ಈಗ ನಾನು ಮತ್ತು ನಮ್ಮ ಮನೆಯವರಿಬ್ಬರು ಸ್ಟಾರ್ಟ್ ಮಾಡಿದ್ದೀವಿ ಕುಯ್ಯೋಕ್ಕೆ ಅಂತೇಳಿ. ಈಗ ಸೂರ್ಯನ ಹತ್ತಿ ಮೇಲೆ ಬರ್ತಿದ್ದಾನೆ. ಚುರು ಬಿಸಿಲು ಶುರು ಆಗುತ್ತೆ, ಎಳೆ ಬಿಸಿಲಿಂದ. ಈಗ ಸ್ಟಾರ್ಟ್ ಮಾಡಿದ್ದೀವಿ ಕುಯ್ಯೋಕ್ಕೆ. ಕುಯ್ತಾ ಇದ್ದಾರೆ ಅವರು. ಯಾವಾಗಲೂ ಮಾರ್ಕೆಟಲ್ಲಿ ರೇಟು ಒಂದೇ ಥರ ಇರಲ್ಲ, ಫ್ಲಕ್ಚುಯೇಟ್ ಆಗ್ತಿರುತ್ತೆ. ಆ್ಯಕ್ಚುಲಿ ನಮಗೆ 1 ಮಂತಿಂದ ಒಳ್ಳೆ ರೇಟ್ ಸಿಗ್ತಿದೆ. 2,000, 1,500, 1,200 ಈ ಥರ ರೇಟ್ ಇದೆ ಮಾರ್ಕೆಟಲ್ಲಿ. ಸೊ ಯಾವಾಗಲೂ ಇದೇ ರೇಟ್ ಇರಲ್ಲ. 600 ರೂಪಾಯಿ 700 ರೂಪಾಯಿಗೂ ಬಂದುಬಿಟ್ಟಿದೆ. ಆ್ಯಕ್ಚುಲಿ 1-2 ತಿಂಗಳ ಹಿಂದೆ ಅಂತೂ 200 ರೂಪಾಯಿಗೆಲ್ಲ ಬಂದುಬಿಟ್ಟಿತ್ತು. ನಾವು ಕುಯ್ದಿರೋ ಕೂಲಿನೂ ನಮಗೆ ಸಿಕ್ಕಿರಲಿಲ್ಲ. ಆದರೆ ಹೂವನ್ನ ನಾವು ಕುಯ್ದೆ ಗಿಡದಲ್ಲೇ ಬಿಟ್ಬಿಟ್ರೆ ರೇಟ್ ಇಲ್ಲ ಅಂಥೇಳಿ ಗಿಡ ಹಾಳಾಗ್ಬಿಡುತ್ತೆ. ಹಾಗಾಗಿ ರೇಟ್ ಇರಲಿ ಇಲ್ಲದೆ ಹೋಗಲಿ ನಾವು ಕುಯ್ಲೇಬೇಕು. ಮಾರ್ಕೆಟ್ಗೆ ಹಾಕೋದು ಇಲ್ಲ ನಾವೇ ಬಳಸ್ಕೊಳ್ಳೋದು. ತುಂಬ ರೇಟ್ ಕಮ್ಮಿ ಆಗಿಬಿಟ್ರೆ ದೇವಸ್ಥಾನಗಳಿಗೆ ಕೊಟ್ಬಿಡ್ತೀವಿ. 200 ರೂಪಾಯಿ 300 ರೂಪಾಯಿಗೆಲ್ಲ 1 kg ಹೂವು ಕೊಡೋಕ್ಕಾಗಲ್ಲ. ಯಾಕಂದರೆ 1 kg ಹೂವು ಅಂತ ಹೇಳಿದ್ರೆ ಎಷ್ಟು ಕುಯ್ಬೇಕು ಅಂತ ನಾನು ನಿಮಗೆ ತೋರಿಸ್ತೀನಿ ಲಾಸ್ಟ್ ವಿಡಿಯೋದಲ್ಲಿ. ಇವಾಗ ನಾವು ಇಷ್ಟೆಲ್ಲ ಕುಯ್ದ್ರೂ ನಮಗೆ ಬರೀ 3 kg ಹೂವು. ಬಟ್ ನೀವು 3 kg ಹೂವನ್ನ ಎಷ್ಟೋ ತನಕ ಕುಯ್ತೀವಿ ಅಂತಲೂ ಈ ವ್ಲಾಗಲ್ಲಿ ತೋರಿಸ್ತೀನಿ. 8 ಗಂಟೆಗೆ ಶುರು ಮಾಡಿದ್ದೀವಿ. ಕಮ್ಮಿ ಅಂದರೂ 1 ಗಂಟೆ ಆಗುತ್ತೆ. ಇಷ್ಟವರೆಗೂ 4 ಜನ ಪ್ಲಸ್ ನಾವಿಬ್ಬರು 6 ಜನ ಕುಯ್ತೀವಿ. ಇನ್ನೂ ನಮ್ಮ ಆಳುಗಳು ಬಂದಿಲ್ಲ. ಸೊ ನಾವಿಬ್ಬರೇ ಮಾಡ್ತಾಯಿದ್ದೀವಿ. ಸ್ಟಾರ್ಟ್ ಮಾಡಿದ್ದೀವಿ 8 o'clockಗೆ. ನೋಡಿ, ಇದು ಪೂರ್ತಿ ಉದ್ದ ಆ ಲಾಸ್ಟ್ ಡೆಡ್ ಎಂಡ್ ಅಲ್ಲೊಂದು ಚಿಕ್ಕ ಪಾಳು ಮನೆ ಕಾಣ್ತಿದೆಯಲ್ಲ, ಅಲ್ಲಿ ತನಕನೂ ಇದೆ ನಮ್ಮದು ಕನಕಾಂಬರ. 14 ಕುಂಟೆಗೆ ಹಾಕ್ಕೊಂಡಿದ್ದೀವಿ. ಚೆನ್ನಾಗಿ ಬಂದಿದೆ. ಈ ಕಡೆ ಸೈಡಲ್ಲಿ ಸ್ವಲ್ಪ ಮಧ್ಯೆ ಗಿಡಗಳು ಶೀತ ಆಗಿ ಸತ್ತೋಗ್ಬಿಟ್ಟು. ಆಮೇಲೆ ನಮ್ಮದು ಕುರಿ ಮತ್ತು ಹಸು ಇದೆ. ನನ್ನ ಮಗನೂ ಕುಯ್ತಿದ್ದಾನೆ ಅಲ್ಲಿ. ಆ ಹಸು ಮತ್ತು ಕುರಿ ಮಧ್ಯದಲ್ಲಿ ಬಂದು ತಿಂದುಬಿಡುತ್ತೆ, ಗಿಡಗಳನ್ನ ಮೇಯ್ಕೊಬಿಡುತ್ತೆ. ಅದನ್ನು ನೋಡ್ಕೋತಾ ಇರಬೇಕು. ನೋಡಿ, ಇಲ್ಲಿ ಮಧ್ಯದಲ್ಲಿ ಸುಮಾರು ಗಿಡಗಳು ಸತ್ತೋಗಿದೆ. ಅದನ್ನೆಲ್ಲ ನಾವು ಪಿಗ್ಗುಳಿ ನೆಟ್ಟು
ನೆಕ್ಸ್ಟ್ ವೀಕು ಮಾಡ್ತೀವಿ. ಈಗ 8:36 ಆಯಿತು. ಈಗ ಆಳುಗಳು ಬರ್ತಿದ್ದಾರೆ ನೋಡಿ ನಿಧಾನಕ್ಕೆ. ಅವ್ರು ಬಂದು ಅವ್ರದ್ದೆಲ್ಲ ಡ್ರೆಸ್ಗಳು ಹಾಕ್ಕೊಂಡು ಅವರು ಗದ್ದೆ ಒಳಗಡೆ ಇಳಿಯೋಕ್ಕೇ ಇನ್ನೂ 1/4 ಗಂಟೆ ಮಾಡ್ತಾರೆ. ನನ್ನ ಕೇಳ್ತಿದ್ದಾರೆ, ಏನು ವೀಡಿಯೋ ಮಾಡ್ಕೋತಿದ್ದೀರಾ ನಮ್ಮದನ್ನು, ನಾವು ಲೇಟಾಗಿ ಬಂದ್ವಿ ಅಂತ. ಹಾಗಲ್ಲ, ನಾನು ವ್ಲಾಗಿಗೆ ಹಾಕಬೇಕು, ಅದಕ್ಕೋಸ್ಕರ ಮಾಡ್ಕೋತಿದ್ದೀನಿ ಅಂತ ಹೇಳಿದೆ. ನಮ್ಮ ಮನೆಯವ್ರವ್ರಿಗೆ ಬಕೆಟೆಲ್ಲ ತೊಗೊಬಂದು ರೆಡಿ ಮಾಡಿ ಇಡ್ತಿದ್ದಾರೆ. ಇನ್ನೂ ಒಬ್ಬರು ಬರಬೇಕು, ಬಂದಿಲ್ಲ, ಬರ್ತಿದ್ದಾರೆ ಅವರು. 4 ಜನ ಬರ್ತಾರೆ. ಇವ್ರು 4 ಜನ ರೆಗ್ಯುಲರಾಗಿ ನಮಗೆ ಹೂನ ಕುಯ್ಕೊಡ್ತಾರೆ ಬಂದು. ನಾವು ಈ ಊರಿಗೆ ಹೊಸಬ್ರು, ಆದ್ರೂ ಇಲ್ಲಿ ಬಂದು ನಾವು ಮೈಸೂರಿಂದ ಬಂದು ಇಲ್ಲಿ ಉಳ್ಕೊಂಡಿದ್ದು, ಇಲ್ಲಿ ಊರಲ್ಲಿ ಜನಗಳನ್ನೆಲ್ಲ ಪರಿಚಯ ಮಾಡಿಕೊಂಡು ಎಲ್ಲರೂ ನಮ್ಗೆ ಅಡ್ಜಸ್ಟ್ ಆಗಿದ್ದಾರೆ. ನಾವು ಹೇಗಿರ್ತೀವೋ ಅವರು ಹಾಗೆ ಬೇರೆ ಇನ್ನೊಬ್ರು ಆಂಟಿನೂ ಬಂದರು ನೋಡಿ, ಅವರು ಬರ್ತಿದ್ದಾರೆ. ಅವ್ರನ್ನ ಇವರೆಲ್ಲ ರೇಗಿಸ್ತಿದ್ದಾರೆ, ವಿಡಿಯೋ ಮಾಡ್ತಿದ್ದಾರೆ, ಸರಿಗೆ ಬಾ ಅವ್ರನ್ನ ನೋಡು ಅಂತೇಳಿ. ಹಾಗೆ ಈ ಬೇರೆ ಊರುಗಳಿಗೆ ಕೂಲಿನ ನಾವು ಕಂಪೇರ್ ಮಾಡಿದ್ರೆ ಈ ಊರಲ್ಲಿ ಸ್ವಲ್ಪ ಕಮ್ಮಿನೇ. ಒಪ್ಪತ್ತು ಅಂತ ಕೆಲಸ ಮಾಡ್ತಾರೆ ಇವರು, ಬೆಳಗ್ಗೆ 1 ಒಪ್ಪತ್ತು 2 ಒಪ್ಪತ್ತು ಅಂತೇಳಿ. ಅವ್ರು ಬಂದು 1 ಒಪ್ಪತ್ತಿಗೆ 125 ರೂಪಾಯಿ. ಗಂಡಸರಿಗೆ ಕೂಲಿ ಬಂದು ಈ ಊರಲ್ಲಿ 250 ರೂಪಾಯಿ ತೊಗೋತಾರೆ, ಹೆಂಗಸರಿಗೆ 125 ರೂಪಾಯಿ. ಇಲ್ಲಿ ವರ್ಷಕ್ಕೊಂದ್ಸತಿ ದಂಡಮ್ಮನ ಜಾತ್ರೆ ಆಗುತ್ತೆ, ಆವಾಗ ತೀರ್ಮಾನ ಮಾಡಿಕೊಂಡು ಎಷ್ಟು ಕೂಲಿ ಜಾಸ್ತಿ ಮಾಡಬೇಕು ಅಂತೇಳಿ ವರ್ಷಕ್ಕೊಂದ್ಸತಿ ಜಾಸ್ತಿ ಮಾಡ್ಕೋತಾರೆ. ಹೋದ ವರ್ಷ 110 ರೂಪಾಯಿ ಇತ್ತು, ಈ ಸಲ 125 ಮಾಡಿದ್ದಾರೆ. ಇದು ನನ್ನ ಮಗ ಕುಯ್ದಲ್ಲೇ ಬಿಟ್ಟು ಹೋಗಿದ್ದಾನೆ. ಇದು ನೋಡಿ, ಇದು 2 ಪಟ ಕುಯ್ದಿದ್ದೀವಿ. ಇವಾಗ ಲಾಸ್ಟ್ ಕುಯ್ತಾ ಇದ್ದಾರೆ ಅವರು. ನಾನು ನಮ್ಮ ಮನೆಯವರು ಪೈಪಿಂದ ಆ ಕಡೆ ಕುಯ್ತಿದ್ವಿ, ಇವ್ರು ಬಂದು ಈ ಕಡೆ ನಾವು ಕುಯ್ತೀವಿ ಅಂದರು. ಸರಿ ಕುಯ್ಯಿರಿ ಅಂತೇಳಿ ಬಿಟ್ಟು ನಾವು ಆ ಕಡೆ ಕುಯ್ತಿದ್ವಿ. ಇವರು ಪಾಪ ಗಿಡನೇ ಉದ್ದ, ಇವ್ರಿಗಿಂತ ಉದ್ದ ಜಾಸ್ತಿ ಇದೆ ಗಿಡ. ಆಂಟಿ ನನ್ನ ರೇಗಿಸ್ತಿದ್ರು. ಅಜ್ಜಿನೂ ಕೂಡ ನನ್ನ ಚೆನ್ನಾಗಿ ವಿಡಿಯೋ ಮಾಡ್ಕೊ, ನನ್ನ ಚೆನ್ನಾಗಿ ಫೋನಲ್ಲಿ ಬರೋ ಥರ ತೋರಿಸು ಅಂತ ಹೇಳ್ತಿದ್ರು. ತುಂಬ ತಮಾಷೆ ಅಜ್ಜಿ, ಏಜ್ ಆಗಿದೆ, ಆದರೂ ಪಾಪ ಅವ್ರ ಹೊಟ್ಟೆ ಜೀವನಕ್ಕೋಸ್ಕರ ಬಂದು ಮಾಡ್ತಾರೆ. ಇವರೆಲ್ಲ ಸುಮಾರು ನಮ್ಮ ಹತ್ರ 1.25 ವರ್ಷದಿಂದ ಕೆಲಸ ಮಾಡ್ತಾರೆ. ಕಳೆ ಕೀಳೋದು, ಗೊಂಡೆಗಳು ಮುರಿಯೋದು, ಹಾಗೆ ಗಿಡ ನೆಟ್ಕೊಡೋದು, ಪ್ರತಿಯೊಂದು ಕೆಲಸಕ್ಕೂ ಬರ್ತಾರೆ. ಯಾವಾಗ ಕರೆದ್ರು ಅಷ್ಟೇ. ಅವರು ಎಷ್ಟೊತ್ತಾದರೂ ಬರಲಿ, 3 ಅವರ್ಸ್ಗೆ ಒಂದು ಬ್ಯಾಚ್ ಅನ್ನೋ ಥರ ಅವರಿಗೆ ಒಪ್ಪತ್ತು ಅಂತೇಳಿ. ಒಂದು ಲೈನ್ನ ಒಬ್ಬರ ಕೈಲೇ ಕುಯ್ಯೋಕ್ಕಾಗಲ್ಲ, ಯಾಕಂದರೆ ಗಿಡ ತುಂಬ ದೊಡ್ಡದಾಗ್ಬಿಟ್ಟಿದೆ. ಹಾಗಾಗಿ ಒಂದು ಲೈನ್ನ ಇಬ್ಬರು ಮಾಡಲೇಬೇಕು. ಆ ಕಡೆ ಒಬ್ಬರು, ಈ ಕಡೆ ಒಬ್ಬರ ಕೈಲಿ ಮಾಡೋಕ್ಕಾಗಲ್ಲ. ಕಂಪ್ಲೀಟ್ ಗಿಡನ ಬಳಸ್ಕೊಂಡು ಸುತ್ಕೊಂಡು ಬಂದರೆ, ಮಧ್ಯದಲ್ಲಿ ಬಂದರೆ ಗಿಡಗಳದ್ದು ಕೊಂಬೆಗಳು ಮುರಿದೋಗುತ್ತೆ. ಹಾಗಾಗಿ ಆ ಕಡೆ ಒಬ್ಬರು, ಈ ಕಡೆ ಒಬ್ಬರೇ ಹೂ ಬಿಡಿಸ್ಬೇಕು. ಹಾಗೆ ಮಾಡ್ತಿದ್ದಾರೆ ಅವರು. ಈಗ ನಾನು ವೀಡಿಯೋ ಮಾಡೋಕ್ಕೆ ಅಂತ ಈ ಕಡೆ ಬಂದಿದ್ದಕ್ಕೆ ಅವರು ಟೈಮ್ ಆಯಿತು, ಟೀ ತೊಗೊಂಬರಲ್ವಾ ಅಂತ ಕೇಳ್ತಿದ್ರು. ಎಲ್ಲ ನನ್ನ ಮಗಳು ಮಾಡ್ತಿದ್ದಾಳೆ, ತರ್ತಾಳೆ ಅಂತ ಹೇಳಿದೆ. ಹಾಗೆಯೇ ಏನಕ್ಕೆ ಇವತ್ತು ಜಾಸ್ತಿ ವೀಡಿಯೋ ಮಾಡ್ಕೋತಾ ಇದೆಯಾ ಅಂದರು. ನಾನು ನಿಮ್ಮನ್ನೆಲ್ಲ ಟಿ ವಿಲಿ ಬರ್ಸೋಣ ಅಂತ ರೇಗಿಸ್ತಿದ್ದೆ. ಈಗ ಟೀನ ನನ್ನ ಮಗಳು ಮಾಡಿಕೊಟ್ಲು, ತೊಗೊಂಡು ಹೋಗ್ತಾಯಿದ್ದೀನಿ. ಅವರಿಗೆ ಟೀ ಮತ್ತು ಬಿಸ್ಕೆಟ್ ಕೊಡ್ತೀವಿ ನಾವು. ಒಂದು ಸತಿ ಅಂದರೆ ಅವ್ರು ಇಷ್ಟೊತ್ತು ತುಂಬ ಗ್ಯಾಪ್ ಆದರೆ 2 ಸಲ ಕೊಡ್ತೀವಿ. ಇವಾಗ ಎಲ್ರೂ ಕರಿತಿದ್ದೀನಿ, ಬರ್ತಿದ್ದಾರೆ, ಹಾಕ್ಕೊಡ್ತಿದ್ದೀನಿ. ಇವಾಗ 1/4 ಗಂಟೆ ಕುತ್ಕೋತಾರೆ, ಆರಾಮಾಗಿ ಟೀ ಕುಡ್ಕೊಂಡು 1/4 ಗಂಟೆ 20 ನಿಮಿಷ ಮಾತಾಡಿಕೊಂಡು ಎಲ್ಲರೂ ಆರಾಮಾಗಿ ರೇಗಿಸ್ಕೊಂಡು ಕೂತಿರ್ತಾರೆ. ಬಿಸ್ಕೆಟ್ನ ವೀಡಿಯೋಗೆ ತೋರಿಸ್ತಿದ್ದಾರೆ ಅವರು, ನನ್ನ ವೀಡಿಯೋ ಮಾಡ್ಕೊ ಅಂತೇಳಿ. ಹಾಗಾಗಿ ನಾನು ತಿನ್ನೋದನ್ನು ವೀಡಿಯೋ ಮಾಡು ಅಂತೇಳಿ ರೇಗಿಸ್ತಿದ್ರು ಪಾಪ ಆಂಟಿದಿರು. ನಮಗೆ ಚೆನ್ನಾಗಿ ಅಡ್ಜಸ್ಟ್ ಆಗಿದ್ದಾರೆ ಅವರು. ಇವಳು ನನ್ನ 2ನೇ ಮಗಳು ಹಾಸಿನಿ ಅಂತೇಳಿ, ನಾವು ಗೊಂಬೆ ಅಂತ ಕರಿತೀವಿ. ಅವಳು ನಮ್ಮ ಥರನೇ ತುಂಬ ಚೆನ್ನಾಗಿ ಹೂವು ಬಿಡಿಸ್ತಾಳೆ. ಆ ಲೈನ್ ಮುಗಿಸ್ಕೊಂಡು ಈ ಕಡೆಗೆ ಬಂದರು.
ಆಗಲೇ ನೋಡಿ 12:33 ಆಗೋಯಿತು. ನಾನು ರೇಗ್ತಿದ್ದೆ ಅವರಿಗೆ, ಚೂರು ಬೇಗ ಮಾಡಿ ಆಂಟಿ ಅಂತೇಳಿ. ಇನ್ನೂ ಒಂದು ಟ್ರಿಪ್ ಟೀ ತೊಗೊಬಂದು ಕೊಟ್ವಿ. ಅದಕ್ಕೆ ಏನು ಮಾಡೋದವ, ಬಿಸಿಲು ಜಾಸ್ತಿ ಆಗಿಬಿಟ್ಟಿದೆ ಅಂತ ಹೇಳ್ತಿದ್ರು. ಇವಾಗ ಅವ್ರಿಗೆಲ್ಲ ಟೀ ಕೊಡ್ತಿದ್ದೀನಿ. ಅವ್ರ ಜೊತೆ ನಾನು ಸ್ವಲ್ಪ ಹೊತ್ತು ಕೂತ್ಕೊಂಡು ಅಲ್ಲೇ ಕುಡಿತಿದ್ದೆ. ಅವ್ರಿಗೆ 2 ಸಲ ಟೀ ಕೊಡ್ತೀವಿ, ಬಿಸ್ಕೆಟ್ ಕೊಡ್ತೀವಿ ಅಷ್ಟೇ. ಇನ್ನು ಊಟ ತಿಂಡಿದೆಲ್ಲ ಏನಿಲ್ಲ. ಪಾಪ ಬೆಳಗ್ಗೆ ಬರ್ತಾರೆ ಅವರು 8:30ಗೆ. 1 ಗಂಟೆ ಆದರೂ ಆಯಿತು, 2 ಗಂಟೆ ಆದರೂ ಆಯಿತು, ಕಂಪ್ಲೀಟ್ ಎಲ್ಲ ಬಿಡಿಸ್ಕೊಟ್ಬಿಟ್ಟು ಹೋಗ್ತಾರೆ. ಟೀ ಕುಡಿದ ಮೇಲೂ ಕೂಡ ಇನ್ನೂ 1 ಅವರ್ ಕೆಲಸ ಹಿಡೀತು. 1:15 ಆಯಿತು ಮುಗಿಯೋ ತನಕ. ನೋಡಿ 1:18 ಟೈಮು. ಇವಾಗ ಬಂದು ಮನೆ ಹತ್ರ ಎಲ್ಲ ಇಟ್ಟು ಡ್ರೆಸ್ ಚೇಂಜ್ ಮಾಡೋ ಹೋಗ್ತಿದ್ದಾರೆ. ನಾವು ಇಮಿಡಿಯೇಟಾಗಿ ಎಲ್ಲ ಮೈಸೂರು ಮಾರ್ಕೆಟಿಗೆ ತೊಗೊಂಡೋಗಿ ಹಾಕಿದ್ವಿ. 3.5 kg ಹೂವು ಸಿಕ್ತು. ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್.